ಕರೆಂಟ್ಲಿ 12:15 ಆಗೈತಿ ಈಗ. ಹಾಂ, ಸೊ $91 ಉಳ್ದವು. ಅಂದ್ರೆ ಇನ್ನೊಂದು 2 ಸರ್ತಿ ಸ್ವೈಪ್ ಮಾಡಿದ್ರೆ ಹಾಕಿಸ್ಬೇಕು ದುಡ್ಡು. ಹೌದು, ಹಾಕಿಸ್ಬೇಕು. ಸೊ ನಿಮಗೆ ಬೇಕಂದಾಗ ನೀವು ಟಾಪಪ್ ಮಾಡ್ಬೋದು ಎಷ್ಟು ಬೇಕಷ್ಟು. ಇಲ್ಲ ಜಾರ್ಡನ್ ಶಿಮ್ಶಾ ಶೂ ಇಂತ್ರ ಪ್ರಿನ್ಸ್ ಎಡ್ವರ್ಡ್. ಇಲ್ಲಿ ಇಳ್ಕೊಂಡು ಮತ್ತೆ ಲೈನ್ ಚೇಂಜ್ ಮಾಡ್ಬೇಕು. ಮತ್ತೆ ನಡಿ ನೋಡಿ, ಹಿಂಗೆ ಲೈನ್ನಾಗ ನಿಂದಿರ್ಬೇಕು. ನಮ್ಮಂಗಲ್ಲ ದುಗ್ಸೋದು, ಸ್ವಲ್ಪ ಜಾಗ ಬಿಟ್ಟು ನಿಂದಿರ್ಬೇಕು. ಇಲ್ಲಿ ಆರೋ ಮಾರ್ಕ್ಸ್ ಕೊಟ್ಟಿರ್ತಾರಲ್ಲ, ಇದು ಅವ್ರು ಒಳಗಿಂತ ಹೊರಗೆ ಬರ್ತಾರ, ಆ್ಯಂಡ್ ಆಜು ಬಾಜು ನಾವು ಒಳಗೆ ಹೋಗೋದು. ಸೊ ಎಲ್ಲರೂ ಅದನ್ನ ಎಷ್ಟು ಚಂದ ಫಾಲೋ ಮಾಡ್ತಾರೆ. ಭಾಳ ಐತಿಲ್ಲ ಇವತ್ತು. ಇದು ವೆನ್ಸ್ಡೇ ಇವತ್ತು ಎಲ್ಲರಿಗೂ ವರ್ಕ್ ಫ್ರಮ್ ಆಫೀಸ್ ಐತಿ. ಶಿಂಶಯತೋಮೋ ಅಂದ್ರೆ ಡೋರ್ ಇಂತ್ರ ಒಂದು ಸ್ವಲ್ಪ ದೂರ ನಿಂದ್ರಿ ಅಂತ. ಹೌದನ? Please stand away from the door. Ba. ಎಷ್ಟು ನಮ್ದೀಗ 1 2 3 4 5 6 6 ಸ್ಟೇಷನ್. 12ಕ್ಕೆ ಬಿಟ್ಟಿವಿ ಹೋಟೆಲ್. 12:25 ಆಗೈತಿ. ಇನ್ನೊಂದು 10 ನಿಮಿಷನಾಗ ಇರ್ತೀವಿ. ಬಂದ್ರೆ ನೋಡಿ ಜನ ಹಿಂದಿಂತ್ರ. ಕೆಲವೊಬ್ರು ಮ್ಯಾಲೆ ಹೋಗ್ಬಿಡ್ತಾರ, ಕೆಲವೊಬ್ರು ಬಂದು ಹಾಳು ಬಿಡ್ತಾರೆ. ಇಲ್ಲಿ ಮೆಟ್ರೋನಾಗ ಭಾಳ ಇಡ್ತಾರೆ ಜನ. ಟ್ಯಾಕ್ಸಿ ತೊಳಂಗಿಲ್ಲ ಲೋಕಲ್ಸ್. ಯಾಕಂದ್ರೆ ಇಷ್ಟು ಕನ್ವೀನಿಯಂಟ್ ಐತಂದ್ರೆ ಎದಕ್ಕೆ ಟ್ಯಾಕ್ಸಿ? ಆಮೇಲೆ ಜಗಳ ದುಗ್ಸೋದು ಏನಿಲ್ಲ, ಮೇನ್ ಕ್ಲೀನ್ ಐತಿ, ದುಗ್ಸಿ ಇಲ್ಲ, ಝಂಜಾಟ್ ಇಲ್ಲ ಅದ್ರದ್ದು. ಹೌದು. ಸೊ ಜಸ್ಟ್ ಚಾಯ್ ಹಾಂಗ್ ರೀಚ್ ಆದ್ವಿ. ಇಲ್ಲಿಂದ ನೋಡೋಣಂತೆ ಎಷ್ಟು ದೂರ ಐತಿ ಅದು ಬಿಲ್ಡಿಂಗ್. ವಾಕೇಬಲ್ ಎಷ್ಟು ಮೀಟರ್ಸ್ ಐತಿ? ಐ ಡೋಂಟ್ ನೋ, ಬಟ್ ಭಾಳ ವಾಕೇಬಲ್ ಐತಿ. 2-3 ಮಿನಿಟ್ಸ್ ವಾಕ್ ಇರ್ಬೇಕು. 2-3 ಮಿನಿಟ್ಸ್ ವಾಕ್ ಅಂತಂದ್ರೆ ನಡೀತೈತಿ. ಲೈಕ್ ಮ್ಯಾಕ್ಸಿಮಮ್ 600-700 ಮೀಟರ್ಸ್. ಇಲ್ಲಿ ಏನು ವಾಸನೆ ಬರೋದೈತಿ ತಿನ್ನೋದು? ಇಲ್ಲೇ ಗೊತ್ತಿಲ್ಲ. ತಡಿ, ಯಾವ ಎಕ್ಸಿಟ್ ಇಂತ ಹೊರಗೆ ಹೋಗ್ಬೇಕು ನೋಡ್ಬೇಕು. ಮತ್ತು ಹೊರಗೆ ಬಿದ್ದು ಅಂದ್ರೆ ಊರೆಲ್ಲ ಅಡ್ಡಾಡ್ಬೇಕು. ಕ್ಯಾಮ್ರಾನ ಹೆಂಗೆ ನೋಡತ್ತ ನಾನು ಹೆಂಗೆ ಇಷ್ಟೇಟ್ ಬರಲ್ಲ. C4 ನೋ ಯಾರು ಏನು ಮಾಡತ್ತಾನ? ಇದು C1 ಐತಿ. ಏನು ಮಾಡತ್ತಾನ? ಮಳೆ ಬರುವಂಗೆ ಕ್ಲೈಮೇಟ್ ಆಗೈತಿ. ಐ ಥಿಂಕ್ ನಾವು ಕರೆಕ್ಟ್ ಹೊಂಟಿವಲ್ಲ, ಮತ್ತು ಈ ಕಡೆ ಇರಬಾರ್ದು ಅದು. ಸೊ ಸ್ವಲ್ಪ ಹುಡುಕಿದ ಮೇಲೆ ಸಿಕ್ತ. ಇಲ್ಲೇ ಸ್ಕೂಲ್ ಐತೆ ಆ್ಯಕ್ಚುಲಿ. ಆಮೇಲೆ ಸ್ಕೂಲ್ ಬಾಜುನ ಒಂದು ಸ್ವಲ್ಪ ಪಾತ್ವೆ ಐತಿ. ಅಲ್ಲಿಂದ ಬಂದ್ರೆ ನಿಮಗೆ ಇದು ಕಾಣ್ತಿದೆ, ಮಲ್ಟಿ ಸ್ಟೋರಿ ಕಾರ್ ಪಾರ್ಕಿಂಗ್ ಮೇಲೆ ಬಾಸ್ಕೆಟ್ಬಾಲ್ ಕೋರ್ಟ್ ಐತಿ. ಸೊ ನೋಡ್ರಿ ಸುತ್ತಲೂ ನಿಮಗೆ ಕಾಣ್ತೈತಿ. ನೋ ಲೈಯಿಂಗ್ ಆನ್ ಬೆಂಚಸ್, ನೋ ಡಾಗ್ಸ್ ಅಲೌಡ್, ನೋ ಸ್ಕೇಟ್ಬೋರ್ಡಿಂಗ್, ಓಪನಿಂಗ್ ಅವರ್ಸ್ ಆಫ್ ರೂಫ್ ಟಾಪ್ ಪ್ಲೇ ಗ್ರೌಂಡ್. ಹೋಗೋಣ? ಹಾಂ. ಇಷ್ಟು ಕಡಿಮೆ ಜನ ಬರ್ತಾರಲ್ಲ ಇಂಥ ಜಾಗಕ್ಕೆ. ಯಾರೂ ಇಲ್ಲ ಲಿಟ್ರಲಿ. ಹೌದಿಲ್ಲ? ಎಲ್ಲರೂ ಬರಂಗಿಲ್ಲಲ್ಲ ಇಲ್ಲಿ? ಎಲ್ಲರೂ ಬರಂಗಿಲ್ಲ, ಯಾಕಂದ್ರೆ ಇದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಐತಿ.
ಆದ್ರೆ ಅದಾರ ಟೂರಿಸ್ಟ್ ಅಂದ್ರೆ ಕುಂತಾರ ಸ್ವಲ್ಪ ಜನ. ಇದೆ ರೇನ್ಬೋ ಬಿಲ್ಡಿಂಗ್. ಇದೇನು ಕಾಣತೈತಲ್ಲ ಫುಲ್ ಏನೈತೋ ಮರ ಅಲ್ಲ ವಾವ್. ಮಸ್ತ್ ಐತಲ್ಲ. ನೋಡಿದ್ರಲ್ಲ ಜಸ್ಟ್ ಏನೋ ಬಿಲ್ಡಿಂಗ್ ಮುಂದೆ ನಿಂತೀವಿ ನಾವು. ಆ್ಯಂಡ್ ಬಿಲ್ಡಿಂಗ್ ಹೆಸರಿರೋದು ಚಾಯ್ ಹಂಗ್ ಬಿಲ್ಡಿಂಗ್ ಅಂತಂದು. ಸೊ ಚಾಯ್ ಹಂಗ್ ಅವ್ರ ಭಾಷೆನಾಗ ಏನು ಮೀನ್ ಮಾಡ್ತಿದ್ವಿ ಅಂತಂದ್ರೆ ರೇನ್ಬೋ. ಸೊ ಅದಕ್ಕೆ ಬಿಲ್ಡಿಂಗ್ ಹೆಸರು ಚಾಯ್ ಹಂಗ್ ಅಂತ ಇರ್ತಾರೆ. ಆ್ಯಂಡ್ ಟೋಟಲ್ 11 ಬ್ಲಾಕ್ಸ್ ಅದಾವಂತ ಇಂಥವು. ಆ್ಯಂಡ್ ಟೋಟಲ್ 18,000 ಪೀಪಲ್ ಇಲ್ಲೇ ಸ್ಟೇ ಮಾಡ್ತಾರೆ. ಎಷ್ಟು ವಂಡರ್ಫುಲ್ ಅನ್ನಿಸ್ತೈತಲ್ಲ ನೋಡಿದ್ರೆ. ನೋಡ್ರಿ ಎಲ್ಲೇ ನೋಡ್ತೀರಿ ಅದ ಬಿಲ್ಡಿಂಗ್ ಕಾಣೋದು. ಸೊ ಸುತ್ತಲೂ ಬಿಲ್ಡಿಂಗ್ ಇದೈತಿ. ಆ್ಯಂಡ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಪ್ಲೇಸ್ ಐ ಥಿಂಕ್ ಎಸ್. ಬಿಕಾಸ್ ಮಂದಿ ಅದಾರ ಇಲ್ಲಿ ನೋಡಕ್ಕೆ. ಆ್ಯಂಡ್ ವಂಡರ್ಫುಲ್, ರಿಯಲಿ ನೋಡಕ್ಕೆ ವಂಡರ್ಫುಲ್ ಅನ್ಸತೈತಿ. ನಿನಗೆ ಹೆಂಗೆ ಅನ್ನಿಸ್ತರ್ಜು? ಮಸ್ತ್ ಅನ್ಸತೈತಿ. ಫಸ್ಟಿಗೆ ಲೊಕೇಟ್ ಮಾಡೋದು ಈಸಿ ಇರಲಿಲ್ಲ, ಹಂಗೋ ಮಾಡಿ ಲೊಕೇಟ್ ಮಾಡಿದ್ವಿ. ಥಂಡಿಗೆ ಭಾಳ ಐತಿ, ಬಟ್ ರಿಯಲಿ ವರ್ತ್ ಇಟ್ ಐತಿ. ಎಲ್ಲ ಸ್ಕೂಲ್ ಕಾಲೇಜ್ ಪೀಪಲ್ ಬಾಸ್ಕೆಟ್ಬಾಲ್ ಆಡತ್ತಾರ. ಸೊ ಭಾಳ ಫೇಮಸ್ ಬಾಸ್ಕೆಟ್ಬಾಲ್ ಕೋರ್ಟ್ ಐತಿ ಇದು. ಹಾಂಗ್ಕಾಂಗ್ದು ಒನ್ ಆಫ್ ದ ಫೇಮಸ್ ಬಾಸ್ಕೆಟ್ಬಾಲ್ ಕೋರ್ಟ್ ಐತಿ. ಆ್ಯಂಡ್ ನೋಡಲ್ಲೇ ಫುಲ್ ಪಿಕ್ಚರ್ಸ್ ತಗೊಳತ್ತಾರ ಎಲ್ಲರೂ. ಈಗ ನೆಕ್ಸ್ಟ್ ಪಾಳಿ ನಮ್ದು ಸಮುದಾಯ ಐತಿ. ಈಗ ಹೌದು, ನಾವು ಹಿಂಗೆ ಸ್ಟ್ಯಾಂಡ್ ರೆಡಿ ಇಟ್ಟಾನರ್ಜು. ಸೊ ತೆಗಿಸ್ಕೊಳ್ಳೋಣಂತ, ಫೋಟೋ ತಗೊಳ್ಳೋಣಂತ. ಸಿಕ್ಕಾಪಟ್ಟೆ ಥಂಡ್ ಐತಿ, ಭಾಳ ಥಂಡ್ ಐತಿ. ಇಲ್ಲೆಲ್ಲ ಬಾಲ್ಕನೀಸ್ ನೋಡ್ರಿ, ತೋರ್ಸ. ಇಲ್ಲೆಲ್ಲ ಬಾಲ್ಕನೀಸ್ ನೋಡ್ಬೋದು ನೀವು ಹೆಂಗಿರ್ತಾರಂತವ್ರು. ಇವು ನೋಡಿ ಬಾಲ್ಕನಿ ಹೊರಗೆ ಹಾಕ್ಬಿಟ್ಟಾನ ಎಲ್ಲ ಚೊಣ್ಣ ಟಾವೆಲ್ ಹಿಡಿದ. ಎಷ್ಟು ಸಣ್ಣ ಸಣ್ಣ ರೂಮ್ ಅದಾವ, ಹೆಂಗಿರ್ತಾರಂತೀನಿ. ಖರೆ ಅಂದ್ರೆ ಬಾಲ್ಕನಿ ಇಲ್ಲ ಅರ್ಜು. ಆ ಬಾಲ್ಕನಿ ಏನಾಗೂ ರೂಮ್ ಮಾಡ್ಯಾರ ಇವರು, ಎಕ್ಸ್ಟೆಂಡ್ ಮಾಡಿ. ಅಂದ್ರೆ ಬಾಲ್ಕನಿ ಬರೀ ಅರ್ಬಿ ಒಣಗಾಕ ಅಷ್ಟ ಅದ, ನಮ್ಮ ಹಂಗಿರಂಗಿಲ್ಲ. ಇಲ್ಲಿ ಇರೋದು ಭಾಳ ಕಷ್ಟ ಐತಿ. ನಮ್ಮ ಬಾಲ್ಕನಿ ನೋಡಿದ್ರೆ ಅಂಜ ಬಿಡ್ಬೇಕು ಇವ್ರು. ನಮ್ಮ ಬಾಲ್ಕನಿ ತೋರಿಸಿದ್ರೆ ಇವರು ಅಲ್ಲಿ 1 BHK ಮನೆ ಮಾಡ್ಕೊತಾರೆ. 1 BHK ಮನೆ ಆರಾಮ್ಸೆ. ನೋಡಿ ಇವ್ರ ಜಾಕೆಟ್ ನೋಡಿ. ಚಾಯ್ ಕ್ಯಾಥಲಿಕ್ ಸ್ಕೂಲ್ ಅವ್ರು ಸೆಕೆಂಡ್ರಿ ಸ್ಕೂಲ್ ಐತಿ. ಹೌದು, ಎಲ್ಲ ಒಳಗೆ ಐತಿ ಇವ್ರದ್ದು ಬಹುಶಃ. ಹೌದಿಲ್ಲ, ನಾವು ಎಕ್ಸಿಟ್ ತಗೊಂಡು ರೋಡ್ ಮೇಲೆ ಬಂದ್ವಲ್ಲ ಅರ್ಜು, ಹಿಂಗೆ ಬಂದ್ವಿಲ್ಲ, ಲೆಫ್ಟ್ ಸೈಡ್ ವಾಸ್ ಸ್ಕೂಲ್ ಇತ್ತನ. ಈಗ ಹೆಂಗೆ ಮಾಡತ್ತಾರ ನೋಡಲ್ಲಿ ಫೋಟೋಶೂಟ್. ಸ್ವಲ್ಪ ಕಣ್ಣಾರೆ ಕುಂತ ನೋಡಾಕತ್ತೀವಿ. ಯಾರೋ ಡ್ರೋನ್ ಬಿಟ್ಟಾರ ನೋಡಲ್ಲಿ. ಯಾರು ಬಿಟ್ಟಾರ ನೋಡ್ರಿ, ಯಾರು ಬೇಕಾದವರು ಇಲ್ಲಿ ಬರೋದಿತ್ತಂದ್ರೆ ಸಿಂಪಲ್ ಐತಿ. ಈ ಕಡೆ ಮೆಟ್ರೋ ಐತಿ, ಇಲ್ಲಿ ಕಾರ್ ಪಾರ್ಕಿಂಗಿಂದ ಮ್ಯಾಲೆ ಬರ್ಬೇಕು. ಸಿಂಪಲ್, ಹೌದಲ್ಲ? ಹಾಂ. ಆಯ್ತು, ನಾವು ಹೋಗ್ತೀವಿ ಈಗ. ಅಲ್ಲಿ ಸ್ಟೇಷನ್ ಹೇಳಿದ್ಮೇಲೆ ನೆಕ್ಸ್ಟ್ ಪಿಕಪ್ ಮಾಡ್ತೀನಿ ಬ್ಲಾಗ್. ಬಾಯ್. ಸೊ ಕ್ವಾರಿ ಬೇಗ್ ಬಂದ್ವಿ. ಆ್ಯಂಡ್ ಇಲ್ಲಿಂದ 500 ಮೀಟರ್ಸ್ನಾಗ ಐತಂತ ಮಾನ್ಸ್ಟರ್ ಬಿಲ್ಡಿಂಗ್. ಸೊ ಅಲ್ಲೇ ಹೊಂಟೀವಿ. ಸಣ್ಣಗೆ ಮಳೆ ಬರತೈತಿ. ಪಿಂಗೋ ಜ್ಯೂಸ್ ವಿತ್ ಕೊಲಾಜನ್ ಜೆಲಿ, ಕೋಲ್ಡ್, ನೋ ಐಸ್. Okay. ಇಷ್ಟು ಚೇಂಜ್ ಜಮಾ ಆಗ್ಯಾವ ಅಂದ್ರೆ ನಂದು ಬ್ಯಾಗ್ನಾಗ ಒಂದು $10-20 ಕಾಯಿನ್ಸ್ ಅದಾವ. ಐಸ್ ಹಾಕ್ಬೇಡ ಅಂದ್ರೆ ಅದು ಆಲ್ರೆಡಿ ಫ್ರಿಜ್ನಾಗ ಇಟ್ಟಿರ್ತಾರೆ ಕಾಣ್ತೈತಿ. ಹೌದಲ್ಲ? ಬಾ. ಮಾನ್ಸ್ಟರ್ ಬಿಲ್ಡಿಂಗ್ ಈ ಕಡೆ ಏನೋ ವರ್ಕ್ ನಡೆದೈತಿ. ಸೊ ಅದು ಗ್ರೀನ್ ಕಲರ್ ಹಾಕ್ತಾರಲ್ಲ ಅದನ್ನು ಹಾಕ್ಯಾರ. ಸೊ ದ್ಯಾಟ್ ವಿಲ್ ರೂಯಿನ್ ಅವರ್ ಫೋಟೋಸ್. ಬಟ್ ಹೆಂಗೆ ಐತ್ರಿ ಅಪಾರ್ಟ್ಮೆಂಟ್ಸ್. ಗ್ರೇಟಪ್ಪ. ಬಟ್ ಆಲ್ ದಿಸ್ ಇಸ್ ಮಾನ್ಸ್ಟರ್ ಬಿಲ್ಡಿಂಗ್.
ಜಾಸ್ತಿ ಆವಾಜ್ ಮಾಡಂಗಿಲ್ಲ ಹಾಂ ಹೌದು. ಫುಲ್ ಶಾಂತ ಐತಿ. 你还要拍个什么动作？ ಇದೇ ನೋಡು ಐಕಾನಿಕ್ ಸ್ಪಾಟ್. ಇಲ್ಲಿಂತ್ರನೇ ತಕ್ಕೋತಾರೆ ಎಲ್ಲಾರು ಹೌದಲ್ಲ? ಇಲ್ಲಿಂತ್ರನೇ ತಕ್ಕೋತಾರೆ ಎಲ್ಲಾರು. ಹೌದೌದು. ನಾವು ಅಲ್ಲಿಂದ ಟ್ರೈ ನಾವು ಮಾಡತ್ತೀವಿ. ಅಲ್ಲೇ ಎಂಡ್ ಅಂತ ಅನ್ಕೊಂಡು ಬಿಟ್ವಿ, ಮತ್ತೆ ಮುಂದೆ ಬಂದ ಮೇಲೆ ಹೌದು ಹಂಗೈತಿ. ವಾವ್. ಸೊಮ್ಮು ನೋಡಪ್ಪ ಇಲ್ಲೇ ಜ್ಯೂಸ್ ಕುಡ್ಕೊಂತ ಮಾನ್ಸ್ಟರ್ ಬಿಲ್ಡಿಂಗ್ ಎಂಜಾಯ್ ಮಾಡದ. ಇಲ್ಲಿ ಆಲ್ರೆಡಿ ಅವ್ರು ಬರೆದು ಬಿಟ್ಟಾರ ಫೋಟೋಸ್ ವಿಡಿಯೋಸ್ ಡ್ರೋನ್ಸ್ ನಾಟ್ ಅಲೌಡ್ ಅಂತ. ಅಂದ್ರು ಜನ ಬಂದ ಬರತ್ತಾರ ಹೌದಿಲ್ಲ? ಎಸ್ಪೆಷಲಿ ಫಾರಿನರ್ಸ್ ಭಾಳ ಬಂದಾರ ನೋಡು ಹೌದಿಲ್ಲ? ಇದು ರೆಸಿಡೆನ್ಷಿಯಲ್ ಏರಿಯಾ ಐತಲ್ಲ, ಅದಕ್ಕೆ ಒಂದು ಸ್ವಲ್ಪ ಶಾಂತ ಇರ್ಬೇಕು. ಶಾಂತಿ ಐತಿ ಬಿಡು, ಮುಕ್ಕೊಂಡಿರ್ಬೋದು ಎಷ್ಟು ಜನ ಪಾಪ ನೈಟ್ ಡ್ಯೂಟಿ ಮಾಡಿ. ಎಷ್ಟು ಕತ್ಲೆ ಇತ್ತು ಮನಿ, ಆದ್ರೆ ಎಲ್ಲ ಮನಿ ಹಿಂಗೆ ರಿನೋವೇಷನ್ ಇಲ್ಲ ಏನಿಲ್ಲ, ಪೇಂಟ್ ಎಲ್ಲ ಕ್ರ್ಯಾಕ್ ಹಂಗಿದ್ದಾವೆ ನೋಡು. ಸೊ ಜಸ್ಟ್ ಅಪಾರ್ಟ್ಮೆಂಟ್ ಹೊರಗಡೆ ಬಂದಮೇಲೆ ಇಲ್ಲೊಂದು ಅಂಗಡಿ ಇತ್ತು, ಹ್ಯಾಪಿ ಶುಮಾಯಿ ಅಂತ. ಸಮ್ ಹೌ ವಿ ಗಾಟ್ ದಿಸ್. ಇಲ್ಲಿ ರೋಲ್ ಅನ್ನಿದೆ, ಹಾಟ್ಸ್ ರೈಸ್ ನೂಡಲ್ ರೋಲ್. ಹಾಂ ನೂಡಲ್ ರೋಲ್. ಓಕೆ, ಸ್ಟೀಮ್ಡ್ ರೈಸ್ ನೂಡಲ್ ರೋಲ್ ಅಂತ. ಅರ್ಜು ಇದು ತೆಕ್ಬುಕ್ಕಿ ಬೋಕಿ ಟೈಪ್ ಅಲ್ಲ. ದಟ್ಸ್ ಗುಡ್. Thank you so much. ಥ್ಯಾಂಕ್ ಯು. Have a nice trip. ಥ್ಯಾಂಕ್ ಯು. ಇದು ನೋಡಿಲ್ಲೇ, ಇದಿಲ್ಲೇ ನಾವಿಲ್ಲಿ ನೋಡಿದ್ವಲ್ಲ ಹೈದ್ರಾಬಾದ್ನಾಗ ತಿಂದಿದ್ವಿ ಇದು ಒಂದು ಸರ್ತಿ. ಅದೇ ಟೆಕ್ಬುಕ್ಕಿ ಟೈಪ್. ಓಕೆ, ಚಲೋ ಐತಿ. ರೈಸ್ ನೂಡಲ್ ಇದ್ದಂಗೆ ಐತಿ, ಟೆಕ್ಬುಕ್ಕಿ ನಾವು ತಿಂದಿದ್ವಲ್ಲ ಹಂಗೆ ಐತಿ. ಬಟ್ ದಿಸ್ ಸಾಸ್ ಇಸ್ ಮೋರ್ ಲೈಕ್ ಸಾರ್ ಹುಳಿ. ಸೊ 7-Eleven ಹೋಗಿದ್ವಿ, ಮತ್ತೊಂದು ಸ್ವಲ್ಪ ಕ್ರೀಮ್ ಬನ್, ಚಾಕ್ಲೇಟ್ ಕ್ರೀಮ್ ಬನ್ ಟೈಪ್ ತಂದೀವಿ. ಇವರಲ್ಲಿ ಏನರ ಸ್ವೀಟ್ ಐಟಮ್ ತೊಗೊಂಡ್ರು ಇಟ್ ವೋಂಟ್ ಬಿ ಫುಲ್ ಶುಗರಿ. ಹೌದು, ಭಾಳ ಎಷ್ಟು ಬೇಕು ಅಷ್ಟು ಮೈಲ್ಡ್ ಶುಗರ್ ಇರುತ್ತೆ, ಅದಕ್ಕೆ ತಿನ್ಬೇಕು ಅನಿಸ್ತದೆ.